ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ 3 ಭಯಂಕರವಾದಂತಹ ವರಗಳು ಯಾವ್ಯಾವುದು? ಭಗವಂತ ನೀಡಿರುವಂತಹ ವರಗಳಲ್ಲಿ ಮಿಥುನ ರಾಶಿಯವರು ಯಾವೆಲ್ಲ ಲಾಭವನ್ನು ಪಡೆಯುತ್ತಾರೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಭಗವಂತ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಮಿಥುನ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಭಗವಂತ ನೀಡಿರುವಂತಹ ಪ್ರಚಂಡ ವರಗಳ ಬಗ್ಗೆ ಮಾತನಾಡುವುದಾದರೆ ಮಿಥುನ ರಾಶಿಯವರು ಬುದ್ಧಿವಂತಿಕೆ ಮತ್ತು ಮಾತುಗಾರಿಕೆಗೆ ಹೆಸರುವಾಸಿಯಾಗ್ತಾರೆ. ಮಿಥುನ ರಾಶಿಯವರು ಬುದ್ಧಿವಂತಿಕೆಯಲ್ಲಿ ಅವರನ್ನ ಮೀರ್ಸೋಕೆ ಆಗಲ್ಲ, ಅಷ್ಟು ಬುದ್ಧಿವಂತರಾಗಿರ್ತಾರೆ ಮಿಥುನ ರಾಶಿಯವರು. ಮತ್ತು ಮಾತುಗಾರಿಕೆ, ಅವ್ರ ಮಾತಿಂದಾನೇ ಅವ್ರ ಜೀವನನ ನಡೆಸ್ತಿರ್ತಾರೆ. ಅವ್ರ ಮಾತಿಗೆ ಯಾರು ಕೂಡ ತಲೆ ಕೊಡಲ್ಲ ಅನ್ನೋ ಹಾಗೆ ಇರಲ್ಲ, ಅಷ್ಟು ಬುದ್ಧಿವಂತಿಕೆ ಮತ್ತು ಮಾತುಗಾರಿಕೆಯಲ್ಲಿ ಅವರು ಇರ್ತಾರೆ. ಇನ್ನು ಮಾತುಗಾರಿಕೆಯೇ ನಿಮ್ಮ ಕೆಲಸ ಆಗಿರುತ್ತೆ. ಮಾತುಗಾರಿಕೆ ನಿಮ್ಮ ಕೆಲಸ ಕೈ ಚೆನ್ನಾಗಿ ಹಿಡಿಯುತ್ತೆ. ಅಂದರೆ ನೀವು ಯಾವುದಾದ್ರೂ ಬಗ್ಗೆ ಮಾತಾಡ್ತಿರಲ್ಲ ಅಂತ ಮಾತಾಡುವಂತಹ ಕೆಲಸಗಳು ನಿಮ್ಮ ಕೈನ ಚೆನ್ನಾಗಿ ಹಿಡಿಯುತ್ತೆ. ನೀವೇನಾದರೂ ವಾಯ್ಸ್ ಓವರ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ನ್ಯೂಸಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಈ ಥರ ನೀವು ಯಾವುದೇ ಮಾತುಗಾರಿಕೆಯಲ್ಲಿ ಕೆಲಸ ಮಾಡಿ, ಅದು ನಿಮಗೆ ಕೈ ಹಿಡಿಯುತ್ತೆ. ಮಾತುಗಾರಿಕೆ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭನ ಮಾಡ್ಕೋತೀರಾ. ನೀವು ಯಾವುದಾದ್ರೂ ವ್ಯವಹಾರದಲ್ಲಿ ನಿಮ್ಮ ಮಾತುಗಾರಿಕೆಯಿಂದನೇ ಆ ವ್ಯವಹಾರದಲ್ಲಿ ಲಾಭ ಮಾಡ್ಕೋತೀರಾ. ನಿಮ್ಮ ಮಾತನ್ನ 100% ನಿಜ ಅಂತ ನಂಬಿಡ್ತಾರೆ ಜನಗಳು. ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಸಖತ್ತಾಗಿ ಮಾತುಗಾರಿಕೆಯನ್ನು ನೀವು ನಡೆಸ್ಕೊಂಡು ಹೋಗ್ತೀರಾ. ಬೇರೆಯವರಿಗೆ ಸಾಂತ್ವನ ಹೇಳೋದ್ರಲ್ಲಿ ಮಿಥುನ ರಾಶಿಯವರು ಎತ್ತಿದ ಕೈ. ಅವ್ರ ಮಾತುಗಾರಿಕೆ ಚೆನ್ನಾಗಿದೆ, ಬೇರೆಯವರು ಫೀಲಿಂಗಲ್ಲಿದ್ದಾರೆ ಅಥವಾ ಏನೋ ಯೋಚನೆ ಮಾಡ್ತಿರ್ತಾರೆ ಅಥವಾ ಬೇಜಾರಲ್ಲಿರ್ತಾರೆ, ಅವರಿಗೆ ನಿಮ್ಮ ಮಾತಿನ ಮುಖಾಂತರ ನೀವು ಸಾಂತ್ವನ ಹೇಳ್ತೀರಾ. ನಿಮ್ಮ ಬುದ್ಧಿವಂತಿಕೆ ಚೆನ್ನಾಗಿರೋದ್ರಿಂದ ಅವ್ರ ಸಾಂತ್ವನ ಹೇಗೆ ಹೇಳ್ಬೇಕು ಅನ್ನೋದು ಗೊತ್ತಿರುತ್ತೆ. ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾತಾಡಿ ಅವ್ರ ಬೇಸರನ ಹೊರಗಡೆ ಹಾಕಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಸಾಂತ್ವನ ಹೇಳೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು ಮಿಥುನ ರಾಶಿಯವರು ತುಂಬಾನೇ ಜ್ಞಾನವಂತರು, ಬುದ್ಧಿವಂತರು. ಹಾಗಾಗಿ ತುಂಬಾನೇ ಫಲಾನುಫಲನ ಪಡ್ಕೋತಾರೆ. ಇವರು ತುಂಬಾನೇ ಬುದ್ಧಿವಂತರಾಗಿರ್ತಾರೆ, ಜ್ಞಾನವಂತರಾಗಿರ್ತಾರೆ. ಹಾಗಾಗಿ ಇವರು ಅದರಿಂದನೇ ಹೆಚ್ಚಿನದಾಗಿ ಲಾಭನ ಮಾಡ್ಕೋತಾರೆ, ಫಲನ ಪಡ್ಕೋತಾರೆ. ಇವರು ತುಂಬ ಜ್ಞಾನವಂತರಾಗಿರೋದ್ರಿಂದ ಯಾವುದೇ ಎಕ್ಸಾಮ್ ಬರೀಲಿ ಅಥವಾ ಏನಾದರೂ ಆಗಲಿ ಅವರು ಅದರಲ್ಲಿ ಪಾಸ್ ಆಗ್ತಾರೆ. ಆ ಥರ ತುಂಬ ಜ್ಞಾನವಂತರಾಗಿರ್ತಾರೆ ಈ ಮಿಥುನ ರಾಶಿಯವರು. ಮಿಥುನ ರಾಶಿಯವರು ಜಾಸ್ತಿ ಓಡಾಡ್ತಾರೆ, ಹೇಳಲಿಲ್ವಾ? ಇವರು ತುಂಬಾ ಬುದ್ಧಿವಂತಿಕೆ ಆಗಿರೋದ್ರಿಂದ ಇವರು ತುಂಬ ತಿಳ್ಕೋಬೇಕು, ಇವರು ತುಂಬ ಭೇದಿಸಬೇಕು ಅನ್ನೋ ಮನೋಭಾವದವರು ಆಗಿರೋದ್ರಿಂದ ಇವರು ಜಾಸ್ತಿ ಓಡಾಟನ ಮಾಡ್ತಾರೆ. ನಾನು ಹೆಚ್ಚೆಚ್ಚು ತಿಳ್ಕೋಬೇಕು, ಹೆಚ್ಚೆಚ್ಚು ಭೇದಿಸಬೇಕು, ನಾನು ಎಲ್ಲಾನು ತಿಳ್ಕೋಬೇಕು ಅಂತ ಇರೋವಂತಹ ಮನೋಭಾವದವ್ರು ಆಗಿರೋದ್ರಿಂದ ತುಂಬಾ ಜಾಸ್ತಿ ಓಡಾಡ್ತಾರೆ. ಜನಗಳ ಹತ್ರ ಜಾಸ್ತಿ ಸಂಪರ್ಕ ಇಟ್ಕೋತಾರೆ. ಅವರು ಒಂದಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅನ್ನೋ ಮನಸ್ಥಿತಿ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಇವ್ರಿಗೆ ಈ ಕೆಲಸಗಳು ಆಗುತ್ತೆ. ಇನ್ನು ವಯಸ್ಸಾದರೂ ವಯಸ್ಸಾಗಿಲ್ಲ ಅನ್ನೋ ಹಾಗೆ ಕಾಣ್ತಾರೆ ಮಿಥುನ ರಾಶಿಯವರು. ಇದು ಇವ್ರಿಗೆ ಪ್ಲಸ್ ಪಾಯಿಂಟು. ಇವ್ರಿಗೆ 60 ವರ್ಷ ವಯಸ್ಸಾಗಿದ್ರು ಕೂಡ ಇನ್ನು 40-45 ಈ ಥರ ಕಾಣಿಸ್ತಾ ಇರ್ತಾರೆ ಮಿಥುನ ರಾಶಿಯವರು. ಇದು ಭಗವಂತ ಕೊಟ್ಟಿರುವಂತಹ ವರ ಅಂತಾನೆ ಹೇಳ್ಬಹುದು. ಇನ್ನು ಮಿಥುನ ರಾಶಿಯವರು ಎಂಜಾಯ್ ಮಾಡುವ ಮನಸ್ಥಿತಿಯಾಗಿರ್ತಾರೆ. ಇವರು ಬುದ್ಧಿವಂತರಾಗಿರ್ತಾರೆ, ಜ್ಞಾನವಂತರಾಗಿರ್ತಾರೆ, ಮಾತುಗಾರಿಕೆನೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇವರು ಎಂಜಾಯ್ ಮಾಡಬೇಕು, ನನ್ನ ಲೈಫ್ನ ಸಖತ್ತಾಗಿ ನಾನು ಎಂಜಾಯ್ ಮಾಡಬೇಕು, ಇರೋದೊಂದೇ ಜೀವನ, ನಾನು ಆ ಜೀವನದಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಸಾಧಿಸ್ಕೊಂಡು ತುಂಬ ತಿಳ್ಕೊಂಡು ನಾನು ಸಾಯಬೇಕು ಅನ್ನೋ ಮನೋಭಾವ ಇವ್ರದ್ದಾಗಿರುತ್ತೆ. ಇನ್ನು ಲಕ್ಸುರಿ ಜೀವನ ಮಾಡಬೇಕು ಅನ್ನೋ ಮನೋಭಾವದವರು ಈ ರಾಶಿಯವರು. ಎಂಜಾಯ್ ಮಾಡಬೇಕು ಅನ್ನೋದಿದ್ರೆ ಲಕ್ಸುರಿಯಾಗಿರಬೇಕು ಅಂತಾನೂ ಕೂಡ ಇವರು ಯೋಚನೆ ಮಾಡ್ತಿರ್ತಾರೆ. ನಾನು ಇರೋದು ಒಂದೇ ಜೀವನ, ಇದರಲ್ಲಿ ಕಷ್ಟದಿಂದ ಸಾಯೋದ್ರ ಬದಲು ನಾನು ಎಂಜಾಯ್ ಮಾಡೋಣ, ನಾನು ತುಂಬ ಹಣನ ಕೂಡಿಟ್ಕೋಬೇಕು ಅನ್ನೋ ಥರ ಮನೋಭಾವದವರು ಇವ್ರು ಆಗಿರೋಲ್ಲ. ನಾನು ಚೆನ್ನಾಗಿ ಓಡಾಡಬೇಕು, ಚೆನ್ನಾಗಿ ತಿನ್ನಬೇಕು, ಎಂಜಾಯ್ ಮಾಡಬೇಕು, ನಾನು 10 ರೂಪಾಯಿ ಖರ್ಚು ಮಾಡಬೇಕು ಅಂತ ಅಂದ್ಕೊಂಡು 10 ರೂಪಾಯಿ ಉಳಿಸ್ಬೇಕು ಅನ್ನೋ ಮನೋಭಾವದವ್ರು ಅಲ್ಲ ಇವರು. ಇವರು ಟೋಟಲ್ ಆಗಿ 20 ರೂಪಾಯಿ ದುಡಿದ್ರೆ ಅದರಲ್ಲಿ 15 ರೂಪಾಯಿ ಖರ್ಚೇ ಮಾಡಿಬಿಡ್ತಾರೆ. ಅಂತಹ ಲಕ್ಸುರಿ ಜೀವನನ ಇವ್ರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ.
ಹಾಗೇನೆ ಮಿಥುನ ರಾಶಿಯವರು ಮಗುವಿನ ಮನಸ್ಸುಳ್ಳವರು. ಇವ್ರ ಮನಸ್ಸು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಯಾರೇ ಕಷ್ಟದಲ್ಲಿದ್ರೂ ಕೂಡ ಹೆಲ್ಪ್ ಮಾಡಿಬಿಡ್ತಾರೆ. ಯಾರೇ ದುಃಖದಲ್ಲಿದ್ರೂ ಕೂಡ ಆ ದುಃಖ ನಂದೇ ಅಂತ ಇವ್ರು ಅನ್ಕೊಂಡ್ಬಿಡ್ತಾರೆ. ಆ ಥರ ಒಂದು ಒಳ್ಳೇದೇ ಆಗಲಿ ಕೆಟ್ಟದ್ದೇ ಆಗಲಿ ಇವರು ಕೆಟ್ಟದನ್ನು ಬಯಸ್ತಿದ್ದಾರೆ ಜನ ಅಂದರೂ ಕೂಡ ಇವರು ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅವರು ಅಷ್ಟು ಮಗುವಿನ ಸ್ವಭಾವದವರಾಗಿರ್ತಾರೆ. ಬೇಡದೇ ಇರುವ ಕೆಲಸಕ್ಕೆ ತಮ್ಮ ಸಮಯನ ಹಾಳು ಮಾಡ್ಕೋತಿರ್ತೀರ. ಅಂದರೆ ಇವರು ತುಂಬಾ ಭೇದಿಸುವಂತಹ ಮನೋಭಾವದವರಲ್ವಾ. ಅಂದರೆ ಮಾತುಗಾರಿಕೆನೂ ಚೆನ್ನಾಗಿರುತ್ತೆ, ಬುದ್ಧಿವಂತಿಕೆನೂ ಚೆನ್ನಾಗಿರುತ್ತೆ. ತುಂಬ ವಿಷಯನ ನಾನು ತಿಳ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ. ಅದರಲ್ಲಿ ನೀವು ರಿಸರ್ಚ್ ಮಾಡ್ತಾ ಇರ್ತೀರ. ಆ ರೀತಿಯಾಗಿ ನೀವು ನಿಮ್ಮ ಸಮಯನ ಹಾಳು ಮಾಡ್ಕೋತಿರ್ತೀರ. ಜಾಸ್ತಿ ಓಡಾಟ ಮಾಡ್ತಿರ್ತೀರ. ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅಂತ ಅನ್ಕೋತಿರ್ತೀರ. ಈ ರೀತಿಯಾಗಿ ಮಾಡಿಕೊಂಡು ನಿಮ್ಮ ಜೀವನನ ಅರ್ಧ ಅಲ್ಲೇ ವೇಸ್ಟ್ ಮಾಡಿಬಿಡ್ತಿರ್ತೀರ. ತುಂಬ ವಿಷಯನ ಮಿಥುನ ರಾಶಿಯವರು ತಿಳ್ಕೊಳ್ಳುವಂತಹ ಮನಸ್ಥಿತಿ ಇರುತ್ತೆ. ಹೌದು, ಒಂದು ವಿದ್ಯಾಭ್ಯಾಸದಲ್ಲೇ ಆಗಿರಲಿ ಅಥವಾ ಜೀವನದಲ್ಲೇ ಆಗಿರಲಿ, ಏನಾದರೂ ಹೊಸದಾಗಿ ನಾನು ತಿಳ್ಕೊಬಿಡ್ಬೇಕು, ನಾನು ಕಲ್ತ್ಕೊಂಡ್ಬಿಡ್ಬೇಕು ಅನ್ನೋ ಮನೋಭಾವದವರು ಮಿಥುನ ರಾಶಿಯವರು. ಈ ರಾಶಿಯವರು ದ್ವಿಸ್ವಭಾವದವರು ಅಂದರೆ ಈ ಕಡೆ ಒಳ್ಳೆಯ ಥರನೂ ಇರ್ತಾರೆ, ಈ ಕಡೆ ಕೋಪದ ಥರನೂ ಇರ್ತಾರೆ. ಇವ್ರಿಗೆ ತುಂಬಾ ಕನ್ಫ್ಯೂಷನ್ ಅನ್ನೋದು ಇವ್ರಿಗೆ ಜಾಸ್ತಿ ಇರುತ್ತೆ. ನಾನು ಒಂದು ವಿಷಯ ತಿಳ್ಕೊಬೇಕು ಅಂದರೆ ಇದು ಒಳ್ಳೇದಾ ಕೆಟ್ಟದ್ದಾ ಅಂತ ಇವರು ತುಂಬಾ ಕನ್ಫ್ಯೂಷನ್ ಮಾಡ್ಕೋತಾರೆ. ಇವ್ರ ಜೀವನ ನಡೆಸೋದ್ರಲ್ಲಿ ಇವರು ತುಂಬಾ ಕನ್ಫ್ಯೂಷನ್ ಇರ್ತಾರೆ. ಆದರೆ ಎಷ್ಟೇ ಕನ್ಫ್ಯೂಷನ್ ಇದ್ರೂ ಕೂಡ ಇವ್ರ ನಿರ್ಧಾರನ ಇವರು ಬೇಗ ಮಾಡ್ತಾರೆ. ಇದು ಒಳ್ಳೆಯದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ, ಅವರು ನಿಧಾನಕ್ಕೆ ಯೋಚನೆ ಮಾಡಿ ಬೇಗ ನಿರ್ಧಾರ ತಗೋಬಿಡ್ತಾರೆ. ಅವ್ರ ಜೀವನದಲ್ಲಿ ಅವ್ರು ಅದೇ ರೀತಿ ಮಾಡೋದು. ಇನ್ನು ಎಲ್ಲ ಕೆಲಸದಲ್ಲೂ ಕೂಡ ಇವ್ರು ಇರ್ತಾರೆ. ಅಂದರೆ ಇವ್ರ ಬುದ್ಧಿವಂತಿಕೆಯಲ್ಲೂ ಇರೋದ್ರಿಂದ, ಮಾತುಗಾರಿಕೆಯಲ್ಲೂ ಇರೋದ್ರಿಂದ ಎಲ್ಲದರಲ್ಲೂ ಕೂಡ ಇವ್ರು ಮುಂದೆನೇ ಇರ್ತಾರೆ. ಇವ್ರಿಗೆ ಸ್ಟೇಜ್ ಫಿಯರ್ ಅನ್ನೋದೇ ಇರೋದಿಲ್ಲ. ಇವರು ಸಾಮಾನ್ಯವಾಗಿ ಮಾತಾಡ್ತಾರೆ. ಇವಾಗ ನೀವು ಬೇಜಾರಲ್ಲಿದ್ದರೂ ಕೂಡ ಕರೆಕ್ಟಾಗಿ ಮಾತಾಡ್ತಾರೆ, ಇಲ್ಲ ಚೆನ್ನಾಗಿದ್ರೂ ಕೂಡ ಕರೆಕ್ಟಾಗಿ ಮಾತಾಡ್ತಾರೆ. ಆ ರೀತಿ ಸ್ವಭಾವದವರು ಮಿಥುನ ರಾಶಿಯವರು. ಇನ್ನು ಯಾವುದೇ ಕೆಲಸ ಬೇಕಾದರೂ ಮಾಡ್ತಾರೆ. ಇವ್ರ ಬುದ್ಧಿವಂತಿಕೆ ಚೆನ್ನಾಗಿರೋದ್ರಿಂದ ಇವ್ರು ಏನೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಉತ್ತಮವಾಗೇ ಮಾಡ್ತಾರೆ. ಯಾವುದೇ ವಿಚಾರದಲ್ಲೂ ಕೂಡ ತಕ್ಕ ಉತ್ತರ ಕೊಡುವಂತಹ ರಾಶಿ ಅಂದರೆ ಅದು ಮಿಥುನ ರಾಶಿಯವರು. ಯಾರಾದರೂ ಇವರು ಬೇಜಾರು ಮಾಡ್ತಿದ್ದಾರಾ, ಅವ್ರು ಕರೆಕ್ಟಾಗಿ ಉತ್ತರ ಕೊಟ್ಟಿರ್ತಾರೆ. ಇಲ್ಲ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ, ಇವ್ರನ್ನ ಸಿಕ್ಕಾಕ್ಸಿರ್ತಾರ, ಅಲ್ಲೂ ಕೂಡ ಕರೆಕ್ಟಾಗಿ ಉತ್ತರ ಕೊಟ್ಟಿರ್ತಾರೆ. ಆ ರೀತಿ ಮನೋಭಾವದವರು ಮಿಥುನ ರಾಶಿಯವರು. ಈ ರಾಶಿಯವರಿಗೆ ಉತ್ತಮವಾದಂತಹ ಜೀವನನ ನಡೆಸುವಂತಹ ಸಾಮರ್ಥ್ಯ ಅನ್ನೋದು ಇರುತ್ತೆ. ಬುದ್ಧಿವಂತಿಕೆ ಇರುತ್ತೆ, ಮಾತುಗಾರಿಕೆ ಇರುತ್ತೆ, ಹಾಗೆ ವ್ಯವಹಾರದಲ್ಲಿ ಲಾಭ ಮಾಡ್ಕೋತೀರಾ, ತುಂಬ ಓಡಾಟ ಮಾಡ್ತೀರಾ. ಹಾಗಾಗಿ ಇವ್ರ ಜೀವನನ ಹೇಗೆ ರೂಪಿಸ್ಕೋಬೇಕು ಅಂತ ಅನ್ಕೊಂಡಿರ್ತಾರೋ ಅದೇ ರೀತಿಯಾಗಿ ಈ ರಾಶಿಯವರು ರೂಪಿಸ್ಕೋತಾರೆ. ಈ ರಾಶಿಯವರಿಗೆ ದೂರದೃಷ್ಟಿ ಚೆನ್ನಾಗಿರುತ್ತೆ. ಅಂದರೆ ಏನೇ ಒಂದು ಕೆಲಸ ಮಾಡ್ತಿದ್ರು ಕೂಡ ಕಣ್ಣಲ್ಲಿ ನೋಡಿಕೊಂಡು ಕೈಯಲ್ಲಿ ಮಾಡೋದು ಅಂತಾರಲ್ಲ, ಆ ರೀತಿಯಾಗಿ ಈ ರಾಶಿಯವರು ಮಾಡ್ತಾರೆ. ಇನ್ನು ಇವ್ರ ಗಮನ ಹರಿಸುವ ಗ್ರಹಿಕೆ ತುಂಬಾನೇ ಚೆನ್ನಾಗಿರುತ್ತೆ. ಅಂದರೆ ಯಾರಾದರೂ ಏನಾದರೂ ಕೆಲಸ ಮಾಡ್ತಿದ್ರೆ ಬರೀ ಕಣ್ಣಿಂದನೇ ನೋಡಿಕೊಂಡು ಇವರು ಕೆಲಸ ಮಾಡಿಬಿಡ್ತಾರೆ. ಅಷ್ಟು ಉತ್ತಮವಾಗಿರುತ್ತೆ ಇವ್ರ ಬುದ್ಧಿವಂತಿಕೆ, ಇವ್ರ ಮಾತುಗಾರಿಕೆ. ನೋಡಿದ್ರಲ್ಲ, ಮಿಥುನ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ಪ್ರಚಂಡ ವರಗಳು ಯಾವ್ಯಾವುದು ಅಂತ. ನಿಮಗೂ ಕೂಡ ಇದು ಟ್ರೂ ಅನ್ಸಿದ್ಯಾ, ನಿಜ ಅಂತ ನೀವು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.